ಧನಂಜಯ ವರ್ಮ. ಬನ್ನಿ, ನಡೀರಿ. ಮಹಾಶಿವ ಭಕ್ತರಿಗೆ ನಮಸ್ಕಾರಗಳು. ವೈಷ್ಣವೋತ್ತಮರಿಗೆ ನಮಸ್ಕಾರಗಳು. ಧನಂಜಯ ವರ್ಮ, ಮಾಡೋಕೆ ಧೈರ್ಯ ಮಾಡಬೇಕು ಅನ್ನೋ ಗುರಿ ಇದ್ರೆ ಸಾಲದು. ನಿನ್ನ ಗರುಡ ವಂಶದ ಆಸೆ ನೆರವೇರಬೇಕು ಅಂದ್ರೆ ಸಾಕ್ಷಾತ್ ಆ ಬೋಳಾಶಂಕರನ್ನೇ ಪ್ರಸನ್ನಗೊಳಿಸಬೇಕು. ಕ್ಷಮಿಸಬೇಕು ಸ್ವಾಮಿ. ಗರುಡ ದೇವನನ್ನು ಬಿಟ್ಟು ಈ ನಾಲಿಗೆ ಯಾವ ನಾಮವನ್ನು ಸ್ಮರಣೆ ಮಾಡಲ್ಲ. ಈ ದೇಹ ಯಾರನ್ನೂ ಪೂಜಿಸೋಲ್ಲ. ಅಯ್ಯೋ ದಡ್ಡ, ಆ ಬೋಳಾಶಂಕರನ ಶಕ್ತಿ ಗೊತ್ತಿಲ್ಲದೆ ಮಾತಾಡ್ತಾ ಇದೆಯಾ? ಇದೆ ನೀ ಮುಂದೆ ಮಾಡಬೇಕಾಗಿರೋ ಭವಿಷ್ಯ. ನನಗೇನಾಯ್ತು? ನಾನು ಯಾಕೆ ಶಿವಧ್ಯಾನ ಮಾಡ್ತಿದ್ದೆ? ಆ ಮಹಾಶಂಕರನ ವಿಷಯ ಕೇಳ್ತಿದ್ದ ಹಾಗೆ ಇಷ್ಟೊಂದು ಬದಲಾವಣೆ ಆಯ್ತು ಅಂದ್ರೆ ನಿಜವಾಗ್ಲೂ ಆತನ ದರ್ಶನವಾದ್ರೆ ಆಗದೆ ಇರೋ ಕಾರ್ಯ ಆಗುತ್ತೆ ಅನ್ನೋ ನಂಬಿಕೆ ಬರ್ತಾ ಇದೆ. ಮನೆ ವಾರಸದಾರ ಎಲ್ಲಿ? ಅದು ನಾಗಮಂಡಲ. ಬೇರೆ ಊರಲ್ಲಿದ್ದಾನೆ ಸ್ವಾಮಿ. ಮೃತ್ಯುವಿನಿಂದ ಪಾರಾಗಿರೋ ತಾಯಿಗೆ ಸೇವೆ ಮಾಡ್ತಾ ಇದ್ದಾನೆ ಅಂತ ಆಯ್ತು. ಈಗಲೇ ನಿನ್ನ ಮಗನ್ನ ನಾಗಮಂಡಲದಿಂದ ಕರೆಸು. ಏನಾದ್ರೂ ತೊಂದ್ರೆನಾ ಸ್ವಾಮಿ? ಈಗಲೇ ಗರುಡಯಾಗನ ಮಾಡಲಿಲ್ಲ ಅಂತಂದ್ರೆ ಈ ಗರುಡ ವಂಶನೇ ಸರ್ವನಾಶ ಆಗುವಂತ ಅಪಾಯ ಇದೆ. ಸ್ವಾಮಿ, ನಾನು ಸೂರ್ಯಾಸ್ತ ಆಗೋವರೆಗೂ ಇಲ್ಲಿರ್ತೀನಿ. ಅಷ್ಟರಲ್ಲೇ ಗರುಡ ಯಾಗನ ಪೂರ್ತಿ ಮಾಡಿ ಹೋಗ್ತೀನಿ. ಒಂದು ವೇಳೆ ಈ ಯಾಗ ನಡೀಲಿಲ್ಲ ಅಂತಂದ್ರೆ ಮಿಕ್ಕಿದ್ದನ್ನ ಆ ಕಾಲಯಮ ಪೂರ್ತಿ ಮಾಡ್ತಾನೆ. ಬೇಡ ಸ್ವಾಮಿ, ಯಾಗ ನಡೆಯುತ್ತೆ. ಯಾಗ ನೀವು ಹೋಗೋಕ್ಕೂ ಮುಂಚೆ ಪೂರ್ತಿ ಮಾಡ್ತೀವಿ. ಭದ್ರಾ ಅಣ್ಣ, ಅರವಿಂದ ಅನಿರುದ್ಧ ಆದಷ್ಟು ಬೇಗ ಇಲ್ಲಿರ್ಬೇಕು. ಯಾಗಕ್ಕೆ ಬೇಕಾಗಿರೋ ಏರ್ಪಾಡು ಮಾಡು. ಸರಿ ಅಣ್ಣ. ಹಲೋ ಅಮ್ಮ. ಬನ್ನಿ, ಹೋಗಿ ಅದಕ್ಕೆ ಫೋನ್ ಕೊಡು. ಸರಿ, ಒಂದ್ ನಿಮಿಷನಮ್ಮ. ಅತ್ತೆ ಅತ್ತೆ ಅತ್ತೆ. ಏನಮ್ಮ? ಅಮ್ಮ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಹೇಳು ಭದ್ರಾ. ಅದಕ್ಕೆ ಹಿಮಾಲಯದಿಂದ ಸ್ವಾಮಿಗಳು ಮನೆಗೆ ಬಂದಿದ್ದಾರೆ. ಅದಕ್ಕೆ ಈಗಿಂದೀಗ್ಲೇ ನೀನು ಅನಿರುದ್ಧನ ಕರ್ಕೊಂಡು ಮನೆಗೆ ಬಾ ಅಂತ ಅಣ್ಣ ಹೇಳ್ತಿದ್ದಾರೆ. ಅನಿರುದ್ಧ ಹತ್ರ ಗರುಡಯಾಗ ಮಾಡಿಸ್ಬೇಕಂತೆ. ಬೇಗ ಹೊರಟು ಬನ್ನಿ. ಸರಿ ಭದ್ರಾ, ಈಗಲೇ ಹೊರಟು ಬರ್ತೀವಿ. ಅನಿರುದ್ಧ್, ಹಿಮಾಲಯದಿಂದ ಸ್ವಾಮೀಜಿ ಬಂದಿದ್ದಾರಂತೆ. ಈಗಲೇ ಹೊರಟು ಬರಬೇಕು ಅಂತ ನಿಮ್ಮಪ್ಪ ಹೇಳಿದ್ದಾರೆ. ಯಾವುದೇ ಕಾರಣ ಇಲ್ಲದೆ ಸ್ವಾಮೀಜಿಗಳು ಬರಲ್ಲ. ನಿನ್ನ ಕೈಯಿಂದ ಗರುಡ ಯಾಗ ಮಾಡಿಸ್ಬೇಕಂತೆ. ಹೊರಡೋಣ ಬನ್ನಿ. ಸರಿ ಅತ್ತೆ. ಅಮ್ಮ, ಪುಣ್ಯ ಎಲ್ಲಿಗೋ ಹೋಗಿದ್ದಾಳೆ. ಅವಳು ಬಂದ್ಮೇಲೆ ಹೇಳ್ಬಿಟ್ಟು ಹೋಗೋಣಮ್ಮ. ಅನಿರುದ್ಧ್, ಇಷ್ಟು ವರ್ಷದಲ್ಲಿ ಆ ಸ್ವಾಮೀಜಿನ 2 ಸಲ ಮಾತ್ರ ನೋಡೋ ಅದೃಷ್ಟ ಸಿಕ್ಕಿರೋದು. ಏನೋ ಮಹತ್ ಕಾರ್ಯ ಇದೆ ಅಂತ ಬಂದಿರಬೇಕು. ಪುಣ್ಯ ಅರ್ಥ ಮಾಡ್ಕೋತಾಳೆ ಬಿಡು. ಮಾಲಾ, ಪುಣ್ಯ ಬಂದ್ರೆ ನಾವು ಮನೆಗೆ ಹೋದ್ವಿ ಅಂತ ಹೇಳು. ಅದು ಹಾಗಲ್ಲಮ್ಮ, ಪ್ಲೀಸ್. ಹೇಳ್ದೆ ಹಾಗೆ ಹೋದ್ರೆ ಪುಣ್ಯ ತುಂಬಾ ಬೇಜಾರು ಮಾಡ್ಕೋತಾಳೆ. ಹೇಳಿ ಹೋದ್ರೆ ಅವಳು ನಮ್ ಜೊತೆ ಬರ್ತಾಳೆ. ಅಯ್ಯೋ ಭಾವ, ಅರ್ಥ ಮಾಡ್ಕೋ. ಸ್ವಾಮೀಜಿ ಹೊರಟು ಬಿಡ್ತಾರಂತೆ. ಬೇಕಿದ್ರೆ ಯಾಗ ಮುಗಿದ್ಮೇಲೆ ಬರ್ಬೋದಲ್ವಾ? ಬಾ ಕಂದ. ಸರಿ ಮಾಲಾ, ಹೋಗ್ಬರ್ತೀವಿ. ಪುಣ್ಯ ಬಂದ ತಕ್ಷಣ ನಾವು ಹೋದ್ವಿ ಅಂತ ಹೇಳು. ಸರಿ.
ಅನಿರುದ್ಧ್ 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 ಪುಣ್ಯ ಎಲ್ಲಿಗೆ ಹೋಗಿದ್ದೆ? ಅನಿರುದ್ಧಿಗೆ ಇಷ್ಟ ಅಂತ ಕಾಂತಮ್ಮನ್ ಮನೆಗೆ ಹೋಗಿ ಗಿಣ್ಣಿನ ಹಾಲನ್ನು ತಗೊಂಡ್ ಬಂದಿದ್ದೀನಿ. ನಾನು ಹೋಗಿ ಕೊಟ್ಟು ಬರ್ತೀನಿ. ಪುಣ್ಯ ಅನಿರುದ್ಧ್ ಅನಿರುದ್ಧ್ ಎಲ್ಲಿದ್ಯಾ ಅನಿರುದ್ಧ್? ಅನಿರುದ್ಧ್ ನಿನಗಿಷ್ಟ ಅಂತ ನಮ್ ಕಾಂತಮ್ಮನ ಹತ್ರ ಕೇಳಿ ಜಗಳ ಆಡಿ ಗಿಣ್ಣಿನ ಹಾಲು ತಂದಿದ್ದೀನಿ. ಎಲ್ಲಿದ್ಯಾ ಅನಿರುದ್ಧ್? ಅನಿರುದ್ಧ್ ಅನಿರುದ್ಧ್ ಎಲ್ಲಿಗೆ ಹೋದ? ಮಾಲಾ ಮಾಲಾ ಅನಿರುದ್ಧ್ ಅರವಿಂದಮ್ಮ ಕಾಣಿಸ್ತಿಲ್ವಲ್ಲ? ಧನಂಜಯ್ ವರ್ಮಾ ಅವರು ಕರೆದಿದ್ದಕ್ಕೆ ಇದ್ದಕ್ಕಿದ್ದ ಹಾಗೆ ಎಲ್ರು ಹೊರಟ್ರು. ಅದೇನು ನನ್ನ ಹತ್ರ ಒಂದೇ ಒಂದ್ ಮಾತು ಹೇಳ್ದೆ. ಎಷ್ಟೊತ್ತಾಯ್ತು ಹೋಗಿ? ಈಗ ತಾನೇ ಹೊರಟ್ರು ಪುಣ್ಯ. ಹೊರಟೋಗ್ತಿದಾರ ಅಂದ್ರೆ ಅನಿರುದ್ಧ್ ಮತ್ತೆ ನನ್ನ ಹತ್ರ ಬರಲ್ವಾ? ನಾನು ಅಲ್ಲಿಗೆ ಹೋಗಕ್ಕಾಗಲ್ಲ. ಅವನನ್ನು ಇಲ್ಲಿಗಂತೂ ಕಳ್ಸಲ್ಲ. ಮಾಲಾ ಅಮ್ಮನ್ನ ಅನಿರುದ್ಧನ ನೋಡ್ಬೇಕು ಅನಿಸ್ತಿದೆ. ನಾನು ಹೋಗಿ ಬರ್ತೀನಿ. ದೂರನ ಕಡಿಮೆ ಮಾಡತ್ತೆ ಪುಣ್ಯ. ಇದೇ ನಿನ್ ಪ್ರೀತಿಗೆ ಮೊದಲನೇ ಹೆಜ್ಜೆ ಆಗತ್ತೆ. ಒಂದ್ ವೇಳೆ ನನಗೆ ಹೇಳೋದಿಷ್ಟ ಇಲ್ಲದೆ ಹೋಗ್ತಿದಾರಾ ಅಥವಾ ನಿಜವಾಗ್ಲೂ ವರ್ಮಾ ಕರೆದಿದ್ದಕ್ಕೆ ಹೋಗ್ತಿದಾರಾ? ಅದೇನೇ ಆಗಿದ್ರು ಈಗ ನಾನು ಹೋಗಿ ತಡೆಯೋದು ಚೆನ್ನಾಗಿರಲ್ಲ ಅನ್ಸತ್ತೆ. ಅನಿರುದ್ಧ್ ಪುಣ್ಯ ಪುಣ್ಯ ನೀನ್ ಇಲ್ಲೇ ಇದೀಯ ಅಂತ ನನಗೆ ಗೊತ್ತು. ಹೊರಗೆ ಬಾ ಪುಣ್ಯ. ಪುಣ್ಯ ಪುಣ್ಯ ಅನಿರುದ್ಧ್ ಏನಾಯ್ತು? ಪುಣ್ಯ ಅಂದ್ರೆ ನಾನೇ ತಪ್ಪಾಗಿ ಯೋಚನೆ ಮಾಡಿದ್ನಾ?
ಪುಣ್ಯ. ನಿಂಗೆ ಹೇಳ್ದೆ ಹೋಗ್ತಾ ಇದ್ದೀವಿ ಅಂತ ತಪ್ಪಾಗಿ ತಿಳ್ಕೊಬೇಡ ಪುಣ್ಯ. ನಿಂಗೆ ಹೇಳೇ ಹೋಗ್ಬೇಕು ಅನ್ಕೊಂಡ್ವಿ. ಹುಷಾರಾಗಿ ಹೋಗಿ ಬನ್ನಿ ಅಮ್ಮ. ಆರೋಗ್ಯನ ಕಾಪಾಡ್ಕೊಳ್ಳಿ. ಅನಿರುದ್ಧ್, ಅಮ್ಮನ ಹುಷಾರಾಗಿ ನೋಡ್ಕೊ. ಹಾಗೆ ನೀನು ಹುಷಾರು. ಅಮ್ಮಂಗೇನು ಆಗಲ್ಲ ಪುಣ್ಯ. ಸ್ವಾಮಿಗಳನ್ನ ಭೇಟಿ ಆದ್ಮೇಲೆ ತಕ್ಷಣ ಬಂದ್ಬಿಡ್ತೀವಿ, ಸರಿನಾ? ಹೇಳ್ದೆ ಹೊರಟಿದ್ವಿ ಅಂತ ಬೇಜಾರು ಮಾಡ್ಕೋಬೇಡ. ಭಾವನವ್ರೆ, ಇಲ್ಲಿ ನಿಮ್ ಎಮೋಷನಲ್ ಸೀನ್ ಮುಗ್ದಿದ್ರೆ ಮನೆಗ್ ಹೋಗಿ ಪೂಜೆ ಸೀನ್ ಮುಂದುವರಿಸಬಹುದು. ಲೇಟ್ ಆದ್ರೆ ನಮ್ ಮಾವ ಎಂದು ಕೋಪದ ಸೀನ್ ನೋಡ್ಬೇಕಾಗತ್ತೆ. ಬರ್ತೀವಮ್ಮ. ಹೋಗಿ ಬರ್ತೀನಿ ಪುಣ್ಯ. ಅನಿರುದ್ಧ್, ಅನಿರುದ್ಧ್, ಏನ್ ಪುಣ್ಯ? ಈ ರುದ್ರಾಕ್ಷಿನ ಆ ಈಶ್ವರನೇ ನನಗೆ ಕೊಟ್ಟಿರೋದು. ಇದಿದ್ರೆ ನಿನ್ಗೇನೂ ಆಗಲ್ಲ. ಯಾವ ದುಷ್ಟಶಕ್ತಿನೂ ನಿಂಗೆ ತೊಂದರೆ ಮಾಡಲ್ಲ. ಇದನ್ನ ಯಾವುದೇ ಪರಿಸ್ಥಿತಿನಲ್ಲೂ ದೂರ ಮಾಡಕ್ ಹೋಗ್ಬೇಡ. ಬೇಡ ಪುಣ್ಯ, ಇದು ನಿನಗೋಸ್ಕರ ಆ ಶಿವ ಪ್ರಸಾದವಾಗಿ ಕೊಟ್ಟಿರೋದು. ನನ್ನ ಕಾಪಾಡೋಕೆ ನಾಗಮ್ಮ ಇದ್ದಾಳೆ. ನೀನ್ ಯಾವಾಗ್ಲೂ ಸಂತೋಷವಾಗಿರ್ಬೇಕು. ನಮ್ಮಮ್ಮನ ಕೋರಿಕೆ ಪ್ರಕಾರ ಅನಿರುದ್ಧ್ಗೆ ಯಾವಾಗ್ಲೂ ಜೊತೆಯಾಗೇ ಇರ್ತೀನಿ. ಎಲ್ಲ ತೊಂದರೆಗಳಿಂದನೂ ಕಾಪಾಡ್ತೀನಿ. ಸರಿ ಅನಿರುದ್ಧ್, ಹುಷಾರಾಗಿ ಹೋಗಿ ಬನ್ನಿ. ಸರಿ ಪುಣ್ಯ, ನೀನು ಹುಷಾರಾಗಿರು. ನಾನು ಹೋಗಿ ಬರ್ತೀನಿ. ಭಾವನವ್ರೆ, ಟೈಮ್ ಆಗ್ತಿದೆ. ನಾನು ಹೋಗಿ ಬರ್ತೀನಿ. ಹುಷಾರು. ಗೆದ್ದಿದ್ದು. ಅನಿರುದ್ಧ್, ನಿನ್ಗೆ ಮರಳು ಕಡ್ಡಿ ಆಟ ಗೊತ್ತಿದ್ಯಾ? ಮರಳು ಕಡ್ಡಿ ಆಟನ? ಗೊತ್ತಿಲ್ವಾ ನಿಂಗೆ? ಇರು, ನಾನು ಈ ಕಡ್ಡಿನ ಮರಳಲ್ಲಿ ಮುಚ್ಚಿಡ್ತೀನಿ. ನೀನ್ ಎಲ್ಲಿದೆ ಅಂತ ಕಂಡು ಹಿಡಿದು ಅದ್ರ ಮೇಲೆ ಕೈ ಇಡ್ಬೇಕು. ಅಲ್ಲೇನಾದ್ರೂ ಕಡ್ಡಿ ಇದ್ರೆ ನೀನ್ ಗೆದ್ದ ಹಾಗೆ, ಇಲ್ಲ ಅಂದ್ರೆ ನಾನ್ ಗೆದ್ದ ಹಾಗೆ. ಆಡೋಣ? ವಾವ್, ಇಂಟ್ರೆಸ್ಟಿಂಗ್, ವೆರಿ ನೈಸ್ ಗೇಮ್. ಆದ್ರೆ ಗೆದ್ದವರಿಗೆ ಏನ್ ಸಿಗುತ್ತೆ? ಗೆದ್ದವ್ರು ಏನ್ ಹೇಳ್ತಾರೋ ಹಾಗೆ ಕೇಳ್ಬೇಕು.
ಸರಿ ಸರಿ. ಸರಿ. ಅವಲಕ್ಕಿ ಪೂವಲಕ್ಕಿ ಕಾಂಚನ ಮಿನ ಮಿನ ಡಾಮ್ ಡೂಮ್ ಡಸ್ ಪುಸ್ ಕೊಯ್ ಕೊಟಾರ್. ಇವಾಗ ಕಡ್ಡಿ ಎಲ್ಲಿದೆ ಅಂತ ಹುಡುಕು. ಕೈ ಎತ್ಲಾ? ಹೇ, ನಾನೇ ಗೆದ್ದೆ. ನಾನು ಒಪ್ಕೊಳ್ಳಲ್ಲ, ಮೋಸ. ನಿನ್ ಕೈ ದೊಡ್ಡದು, ಮರಳು ಪೂರ್ತಿ ಕೈ ಇಟ್ಬಿಟ್ಟಿದ್ದೆ. ಇನ್ನೊಂದ್ಸಲ ಆಡ್ಬೇಕು ಅಷ್ಟೇ. ಸರಿ, ಆಡೋಣ. ಕೊಡು. ಅವಲಕ್ಕಿ ಬುವಲಕ್ಕಿ ಕಾಂಚನ ಮಿನ ಮಿನ ಡಾಮ್ ಡೂಮ್ ಡಸ್ ಪುಸ್ ಕೊಯ್ ಕೊಟಾರ್. ಇವಾಗ ಹುಡ್ಕು. ನಾನೇ ಗೆದ್ದೆ. ಕತ್ತೆ, ನಿನ್ ಜೊತೆ ಮಾತಾಡಲ್ಲ, ಹೋಗು. ಹಲೋ, ಮಾತು ಗೀತು ಏನೂ ಇಲ್ಲ. ಗೇಮ್ ಅಂದ್ಮೇಲೆ ಗೇಮು. ನಾನೇ ಗೆದ್ದಿದ್ದು. ಸೊ ನಾನು ಹೇಳಿದ್ನ ನೀನ್ ಮಾಡ್ಬೇಕು. ಸರಿ, ಏನದು? ಈಗ ನಾವಿಬ್ರು ಇನ್ನೊಂದು ಆಟ ಆಡೋಣ. ಏನದು? ಬಾ, ನಾನು ನಿನ್ಗೆ ಹೇಳ್ತೀನಿ. ಮೊದಲು ಇಲ್ಲಿ ಕೂತ್ಕೋ. ಈಗ ನಾನ್ ಪುಣ್ಯ, ನೀನ್ ಅನಿರುದ್ಧ್. ಐ ಲವ್ ಯು. ಅಪ್ಪ ಅನಿರುದ್ಧ್, ನಾನೀಗ ಪುಣ್ಯ ಅಲ್ಲ, ಅನಿರುದ್ಧ್. ನಿಂಗೇನು ಹುಚ್ಚ? ನಿಂಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನೀನಂದ್ರೆ ನನಗೆ ಇಷ್ಟ ಇಲ್ಲ, ಇಷ್ಟ ಇಲ್ಲ, ಇಷ್ಟ ಇಲ್ಲ. ನನಗೆ ನಿನ್ ಮೇಲೆ ಯಾವ ಫೀಲಿಂಗ್ಸು ಇಲ್ಲ. ಯಾರು ಎಲ್ಲಿಗೆ ಹೋದ್ರೂ ನಂಗೇನು. ನನಗೆ ನನ್ನ ನಾಗಮಂಡಲ, ನನ್ನ ಊರು, ನನ್ನ ನಾಗಮ್ಮ ಇದ್ರೆ ಸಾಕು. ಹೇಳ ಅನಿರುದ್ಧ್. ನಮ್ ಪರಿಚಯ ಆಗಿ ಇಷ್ಟು ದಿನಗಳಲ್ಲಿ ನನ್ ಮೇಲೆ ಯಾವತ್ತೂ ನಿನಗೆ ಪ್ರೀತಿನೇ ಹುಟ್ಲಿಲ್ವಾ? ನನ್ ಮೇಲೆ ನಿನಗೆ ಯಾವತ್ತೂ ನಂಬಿಕೆನೇ ಬರ್ಲಿಲ್ವಾ? ನೀನ್ ನನ್ನ ಎಷ್ಟು ಪ್ರೀತಿಸ್ತೀಯ ಅನ್ನೋದೆಲ್ಲ ನನಗೆ ಬೇಕಾಗಿಲ್ಲ. ನಂಗೋಸ್ಕರ ನೀನ್ ಪ್ರಾಣನೂ ಬಿಡ್ತೀಯ ಅಂತ ನಂಗೆ ಗೊತ್ತು. ಆದ್ರೂ ನಾನು ನಿನ್ನ ಪ್ರೀತಿಸಲ್ಲ. ನನ್ನ ಮರ್ತ್ಬಿಡು ಅನಿರುದ್ಧ್. ಆದ್ರೆ ಸಾಯೋವರೆಗೂ ನಾನು ಮರೆಯಕ್ಕಾಗದೆ ಹೋದ್ರೆ? ನನ್ನ ಕೈಲೇನು ಮಾಡೋಕ್ಕಾಗಲ್ಲ. ನಿಂಗೆ ನಾನು ಎಷ್ಟು ಸಲ ಹೇಳಿದ್ದೀನಿ ಅನಿರುದ್ಧ್, ನೀನು ನನ್ನ ಮಾತು ಕೇಳ್ದೇನೆ ನನ್ನನ್ನು ಪ್ರೀತಿಸ್ತಾ ಹೋದ್ರೆ ನಾನೇನು ಮಾಡೋಕ್ಕಾಗುತ್ತೆ? ಅನಿರುದ್ಧ್, ನೀನಾಗಿ ಹೇಳು. ಸಾಯೋವರೆಗೂ ನಿಂಗೋಸ್ಕರ ಕಾಯ್ತೀನಿ ಪುಣ್ಯ. ನಿನಗೆ ನನ್ನ ಮೇಲೆ ಪ್ರೀತಿ ಇದ್ರೂ ಇಲ್ಲದೆ ಇದ್ರು ನಿನ್ನ ನಾನು ಪ್ರೀತಿಸ್ತಾನೆ ಇರ್ತೀನಿ. ನಿನ್ನ ಪ್ರೀತಿಗೋಸ್ಕರ ನಾನು ಕಾಯ್ತಾನೆ ಇರ್ತೀನಿ. ನೀನಂದ್ರೆ ಇಷ್ಟನೋ ಪ್ರೀತಿನೋ ಅಭಿಮಾನನೋ ಗೊತ್ತಾಗ್ತಾ ಇಲ್ಲ. ಆದ್ರೆ ನೀನಿಲ್ದೆ ಹೋದ್ರೆ ಒಂದು ಕ್ಷಣನೂ ಇರಕ್ಕಾಗಲ್ಲ ಅನ್ನಿಸ್ತಿದೆ. ಬೇಗ ಬಾ ಅನಿರುದ್ಧ್.
ನಿನ್ನ ನೋಡ್ಬೇಕು ಅನ್ನಿಸ್ತದೆ. ಅವತ್ತು ಆ ಗರುಡ ದೇವನ ತಾಯಿ ಕೂಡ ನಾಗದೇವತೆಯಿಂದ ಅವಮಾನ ಪಟ್ಲು. ಇವತ್ತು ಅದೇ ವಂಶದಲ್ಲಿ ಹುಟ್ಟಿರೋ ನೀನು ಕೂಡ ಅವಮಾನ ಪಡ್ತಾ ಇದೆಯಾ? ಅವತ್ತು ಆ ಗರುಡ ದೇವ ಸರ್ಪಯಾಗನ ಮಾಡಿ ತನ್ನ ಸೇಡನ್ನ ತೀರಿಸ್ಕೊಂಡ. ಇವತ್ತು ಈ ಧನಂಜಯ ವರ್ಮ ಗರುಡ ಯಾಗನ ಮಾಡಿ ತನ್ನ ಸೇಡನ್ನ ತೀರ್ಸ್ಕೊತಾನೆ.